ಬಾಗಲಕೋಟೆ, ರಾಯಚೂರು ಮತ್ತು ಇನ್ನಿತರ ಕಡೆ ಆದಂಥ ಭೂ ಸ್ವಾಧೀನ ಜಮೀನುಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದವರು ಅತಿ ಹೆಚ್ಚು ಅವಾರ್ಡ್ ಮಾಡ್ತಿದ್ದಾರೆ. ಆ ಸಂಬಂಧ ನಮ್ಮ ವಕೀಲರು ಯಾವುದೇ ಥರದ ಅದರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಮಾತನ್ನು ಮಾಡಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಯತ್ನಾಳವರು ಕೂಡ ವಕೀಲರ ಬಗ್ಗೆ ಹಗುರವಾಗಿ ಮಾತಾಡಿ ವಕೀಲರು ಸುಮಾರು 30-40% ಪೆನ್ಷನ್ ಫೀಸ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ವಕೀಲರು 40%ದಿಂದ 60% ತಗೋತಾರೆ ಅನ್ನೋದಕ್ಕೆ ಯಾವುದೇ ಆಧಾರ ರಹಿತವಾದ ಹೇಳಿಕೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ, ಅವಾರ್ಡ್ ಅಷ್ಟ ಆಯ್ತು ಇಷ್ಟ ಆಯ್ತು, ಇದು ಅದ ನ್ಯಾಯಾಂಗ ಇಲಾಖೆಗೆ ಬಿಟ್ಟದ್ದು. ತಮ್ಮಲ್ಲಿ ಇರತಕ್ಕಂತಹ ಕೆಲವೊಂದು ನ್ಯೂನತೆಗಳನ್ನು ಬದಿಗೊತ್ತಿ ಸಮಾಜಕ್ಕೆ ಹಾಗೂ ನಮ್ಮ ಸರ್ಕಾರಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ನಮ್ಮ ವಕೀಲ ಸಮುದಾಯವನ್ನು ಕಡೆಗಣಿಸಿ ಏನು ಮಾತಾಡ್ತಾ ಇದ್ದಾರೆ, ಇದು ಅತ್ಯಂತ ಹೇಯ ಕೃತ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು LAC ಕೇಸ್ ಮಾಡಬೇಕಾಯ್ತದ, ನಾವು ಯಾರ ಜೊತೆ ಎಷ್ಟು ಫೈಟ್ ಮಾಡಬೇಕು, ಆಮೇಲೆ ನ್ಯಾಯಾಂಗದ ಜೊತೆಗೆ ನಾವು ಫೈಟ್ ಮಾಡಬೇಕು, ಆಮೇಲೆ ಪಕ್ಷದ ಜೊತೆ ಫೈಟ್ ಮಾಡಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ತಗೋಬೇಕು. ಇವೆಲ್ಲ ದಾಖಲೆಗಳನ್ನು ಸಮಂಜಸವಾಗಿ ಸಮರ್ಪಕವಾಗಿ ಅವು ಕಾಯ್ದೆ ಚೌಕಟ್ಟಿನಲ್ಲಿ ಮಾಡಿದಾಗ ಮಾತ್ರ ನಮಗೆ ಆ ಒಂದು ಅವಾರ್ಡ್ ನಮಗೆ ಬರಲಿಕ್ಕೆ ಸಾಧ್ಯ. ಈಗ ಒಂದು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಮೀನುಗಳಿಗೆ ಈ ಕಾಯ್ದೆ ಪ್ರಕಾರ ಏನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನ್ಯಾಯಾಂಗ ಅದನ್ನ ಏನು ಅವಾರ್ಡ್ ಮಾಡ್ತದೆ. ಅದನ್ನು ಬಿಟ್ಟು ಹಳ್ಳಿಗಳಲ್ಲಿ ಏನು ಕೊಡಬೇಕಾಗೈತಿ, ಹೊಸ ಆಕ್ಟ್ 2013 ಹೊಸ ಆಕ್ಟ್ ಪ್ರಕಾರ 2 ಕೊಡಬೇಕಾಗೈತಿ, 4 ಪಟ್ಟು ಆಮೇಲೆ 2 ಪಟ್ಟು, ಅದನ್ನೆಲ್ಲವನ್ನು ಒಳಗೊಂಡು ಆ ಎಲ್ಲ ಒಂದು ಸತ್ಯ ಸಂಗತಿಗಳನ್ನು ಆಮೇಲೆ ಅದಕ್ಕೆ ಸಮರ್ಪಕವಾದ ದಾಖಲೆಗಳನ್ನು ಎಲ್ಲವನ್ನು ತಗೊಂಡೇ ಆದ ನ್ಯಾಯಾಲಯ ತೀರ್ಮಾನ ಕೊಡ್ತೈತಿ. ಇವರು ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಇಲ್ಲ ಕೋಟಿಗಟ್ಟಲೆ ಆಗಿರ್ತದೆ. ಕೋಟಿಗಟ್ಟಲೆ ಮಾಡಿದವರು ಇವರ ನ್ಯಾಯಾಲಯದಲ್ಲಿ ಅವಾರ್ಡ್ ಆಗಿ 10 ವರ್ಷ ಆದ್ರೂ ಸಹಿತ ಪೇಮೆಂಟ್ ಮಾಡ್ತಕ್ಕಂಥ ಸರ್ಕಾರ ಅದರಲ್ಲಿ 15% ಇಂಟ್ರೆಸ್ಟ್ ಒಂದು ವೇಳೆ ಅವ್ರು ಹಾಕಬೇಕಾಗಿತ್ತು ಅಂತಂದ್ರೆ 10 ವರ್ಷ ಆದಾಗ ಅದ ಇಂಟ್ರೆಸ್ಟ್ ಹೆಚ್ಚಾಗಿಬಿಡ್ತದೆ. ಅದರ ಬದಲು ಯಾವ ಸರ್ಕಾರನೂ ಧ್ವನಿ ಎತ್ತುತ್ತಾ ಇಲ್ಲ. ಆಲಮಟ್ಟಿ ಜಲಾಶಯದಲ್ಲಿ ಮುಳುಗಡೆ ಆದಂಥ ಪ್ರದೇಶಗಳಿಗೆ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಇದರ ರೈತರು ತಮ್ಮ ಜಮೀನುಗಳನ್ನು ಕೊಟ್ಟ ಇನ್ನೊಬ್ಬ ರೈತರನ್ನು ಉದ್ಧಾರ ಮಾಡ್ತಾರೆ. ಇದನ್ನು ಸರ್ಕಾರ ತಿಳ್ಕೊಬೇಕು. ನಾವು ಈಗ ನಾವು ನಮ್ಮ ಜಮೀನು ರೈತರು, ನಮ್ಮ ಭಾಗದ ರೈತರು ಮುಳುಗಡೆ ಮಾಡ್ಕೊಂಡಾಗ ಇನ್ನೊಂದು ನೀರಾವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅಂತ ನಮ್ಮ ರೈತರ ತ್ಯಾಗ ಏನಿದೆ ಅದನ್ನು ತಿಳ್ಕೊಂಡ ನಮ್ಮ ರೈತರಿಗೆ ಕೋಟಿ ಅಲ್ಲ, 1 ಎಕರೆಗೆ 10 ಕೋಟಿ ಕೊಟ್ಟರು ಸಾಲಾಗಿಲ್ಲ. ರೈತರದ ಈ ಜೀವನ ಯಾವುದು ಒಕ್ಕಲ್ತನ. ಮತ್ತು ಅವ್ರು ಜಮೀನ ಕಳ್ಕೊಂಡ್ಬಿಟ್ರೆ ಅವ್ರು ಏನು ಹೋಗ್ಬೇಕು? ಅವ್ರೇನು ಒಂದು ವ್ಯಾಪಾರ ಮಾಡುವಂಥದ್ದಾಗಲಿ ಅಥವಾ ಇನ್ನಿತರದ್ದು ಯಾವುದೇ ಉದ್ಯೋಗ ಮಾಡುವಂಥದ್ದಾಗಲಿ ನೌಕರಿ ಹಿಡಿಯುವಂಥದ್ದಾಗಲಿ ಏನೂ ಇದಾಗಿಲ್ಲ. ಮತ್ತು ಸರ್ಕಾರ ಅದನ್ನು ಯಾವುದೇ ಸರ್ಕಾರ ಇಲ್ಲ, ಇದೇ ಸರ್ಕಾರ ಮತ್ತು ಯಾವುದೇ ಸರ್ಕಾರ ಇಲ್ಲ. ಅದರ ಒಂದು ವಿಷಯ ಏನು ಗಮನಕ್ಕೆ ತರಬೇಕಂದ್ರೆ, ನಾವು ವಕೀಲರು ರೈತರ ಅಂತ ಕಡೆ ಹೋಗಿ ಅವ್ರ ಕೇಸ್ಗಳನ್ನು ತಗೋತೀವಿ ಅಂತ ಹೇಳ್ತಂದ್ರೆ ನಾವು ರೈತರ ಮೇಲೆ ಅನ್ಯಾಯಗೆ ಅವರು ಹೊಟ್ಟೆ ಮೇಲೆ ಕಾಲು ಹೊಡೆದ ನಾವು ಕೇಸ್ ಕಸ್ಕೊಂಡ ನಾವು ಅವ್ರ ಕಡೆಯಿಂದ 40% 50% ಇಸ್ಕೊಂತ ವಕೀಲಿಕೆ ಮಾಡುವಂಥ ಪ್ರಶ್ನೆ ಇಲ್ಲ. ನಾವು ಅವರಿಗೆ ಹೇಳಾದ ಏನಾದರೂ ಕಮಿಷನ್ ತೊಗೊಂಡ್ರೆ ನಮ್ಮದು ಬಾರ್ ಕೌನ್ಸಿಲ್ ಇದೆ. ಬಾರ್ ಕೌನ್ಸಿಲ್ ರೈತ ಅರ್ಜಿ ಕೊಡ್ಬೋದು, ನನಗೆ ವಕೀಲ ಇಷ್ಟು ಪರ್ಸೆಂಟೇಜ್ ಹೇಳ್ಯಾರ, ಇದ್ರೊಳಗೆ ಇಷ್ಟು ಫೀ ಹೇಳ್ಯಾರು, ಆದ್ರೆ ಇಷ್ಟು ಫೀ ತೊಗೋಕತ್ತಾರು ಅಂತೇಳಿ ಬಾರ್ ಕೌನ್ಸಿಲ್ಗೆ ಹೇಳ್ಬೋದು. ಅಂತ ಒಂದು ಉದಾಹರಣೆ ಇನ್ನೂ ನಮ್ಮ ಆಲಮಟ್ಟಿ ಜಲಾಶಯದೊಳಗೆ ವಕೀಲರು ಮಾಡಿದಂಥ ಲ್ಯಾಂಡ್ ಕೇಸ್ದಾಗ ಇನ್ನೂ ಒಂದು ಇಲ್ಲ. ಇಲಾಖೆಗೆ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಬಾಯಿ ಹಾಕೋದು, ಬಾಯಿ ಚಪ್ಪಲಕ್ಕೆ ಮಾತಾಡ್ತಾರೆ ಅವ್ರು, ಮತ್ತೇನಿಲ್ಲ. ಯಾಕಂದ್ರೆ ಅವ್ರು ಹಗವರು ಮತಪ್ಪನ ಹಗುರವಾಗಿ ಕಂಡುಕೊಂಡು ಬರೋದು ಮಾತಾಡೋದು ನಿಮಗೆಲ್ಲ ಗೊತ್ತಿದ್ದ ವಿಷಯ. ಇಡೀ ಕರ್ನಾಟಕ ಜನತೆಗೆ ಗೊತ್ತೈತೆ. ಅವರು ಸರಳ ಮಾತಾಡ್ತಾರೆ. ಯಾವುದು ಅಧಿಕೃತವಾದ ದಾಖಲೆ, ಯಾವುದೂ ಒಂದು ಸುಸಂಬದ್ಧವಾದ ಇದು ಏನೂ ಇರೋದನ್ನ ಮಾತಾಡೋರು ಆಗೈತೆ. ಅದೇನ ಅಷ್ಟು ಕನ್ಸಿಡರೇಬಲ್ ಅಲ್ಲ. ಆದರೂ ಇನ್ನು ಮುಂದೆ ಅವ್ರು ಇದೇ ರೀತಿ ವಕೀಲರು ಅಥವಾ ಒಂದು ಇದನ್ನ ಟಾರ್ಗೆಟ್ ಮಾಡ್ಯಾರ ಅವರಿಗೆ.
ಅವ್ರು ಏನ್ ಬಿದ್ದೈತಿ ಚಾಳಿ ತಮ್ಮ ರಾಜಕೀಯ ಒಳಗೆ ಮಾಡಿದ್ದು ನಮ್ಮನ್ನು ಅವ್ರೊಳಗೆ ಹೇಳಕತ್ತಾರ. ನಾವು ಹಂಗಲ್ಲ, ವಕೀಲರಂದ್ರೆ ಎಡ್ಡ ಆಗ್ಲಿ ನ್ಯಾಯಕ್ಕೆ ಹೋರಾಡ್ತೀವಿ ನಾವು. ಧರ್ಮದ ಮೇಲೆ ನ್ಯಾಯ ಇದಾವ, ನಮ್ಮ ಕಾಯ್ದೆ ಅಲ್ಲ ಧರ್ಮದ ಮೇಲೆ ಬೀಳವ್ರನ್ನ ಎತ್ತಿಡ್ಯಾಕ ಕಾಯ್ದೆ ಮಾಡ್ಯಾರ. ಅವೇನ್ ಧರ್ಮ ಆ ಮ್ಯಾಲಿಂದ ಒಮ್ಮೆ ಬ್ರಹ್ಮಸೂತ್ರ ಬಿದ್ದು ಹೊಸ ಭೂ ಸ್ವಾಧೀನ ಕಾಯ್ದೆ ಓದೇ ಇಲ್ಲ. ಅವರಿಬ್ಬರು ಕನ್ಸರ್ನ್ ಮಿನಿಸ್ಟರ್ ಆದರೂ ಓದಿಲ್ಲ, ಈ ಮಾತನಾಡಂತ ಬಸವನವರು ಎಂತಾದ್ರು ಆ ಹೊಸ ಕಾಯ್ದೆ ಬಗ್ಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಯಾರು ತಪ್ಪು ಗೈಡೆನ್ಸ್ ಕೊಟ್ಟಿದ್ದಾರೆ, ಆ ತಪ್ಪು ಗೈಡೆನ್ಸ್ ಮೇಲೆ ಅವರು ತಿಳಿಲಾಡದೆ ಮಾತಾಡಿರ್ಬೋದು. ಆ ಮಾತಾಡಿದ್ದು ಅವರು ಹಿಂತಕೋಬೇಕು. ಮತ್ತು ವಕೀಲರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದರೆ ಅವರು ಕ್ಷಮೆ ಯಾಚಿಸಬೇಕು. ಎಲ್ಲ ವಕೀಲ ಬಂಧುಗಳು ಯಾರ ರೈತರಿಗೆ ಈಗ 40% ಕಮಿಷನ್ ವಕೀಲರಿಗೆ ಕೊಡಬೇಕಾಗ್ತೈತಿ, ಅವರಿಗೆ ಪರಿಹಾರ ಪೂರ್ತಿಯಾಗಿ ಮುಟ್ತಾ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಅವರಿಗೆ ಫಸ್ಟ್ ಒಂದು ಹಾರ್ಟ್ ಆಗ್ತಂದ್ರೆ ಆ ಅಮೌಂಟ್ ಏನು ಹೋಗ್ಬೇಕಂತ ಗೊತ್ತಾಗಬೇಕು. ಫಸ್ಟ್ ಈಗ ಡೈರೆಕ್ಟ್ ಅಮೌಂಟ್ ಯಾವ ವಕೀಲರಿಗೆ ಯಾಕೆ ಕೊಡೋದಿಲ್ಲ, ಅವ್ರು ಡೈರೆಕ್ಟ್ ರೈತರ ಖಾತೆಗೆ ಅಕೌಂಟ್ ಜಮಾ ಆಗಿದ್ದು ಅವ್ರು ಫಸ್ಟ್ ಅವರ ತಲೆಯಲ್ಲಿ ಇಟ್ಕೋಬೇಕಾಗಿದೆ. ಸದನದೊಳಗೆ ಏನು ಮಾತಾಡಬೇಕು ಏನಿಲ್ಲ ಅನ್ನೋದು ಮನಸ್ಸಿಗೆ ಬಂದಂತೆ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಭಾಧ್ಯಕ್ಷರ ಕಡಿವಾಣ ಹಾಕಬೇಕು. ಈಗ ಬಸವನಗೌಡವರು ಒಂದು ಕಡೆ ಮಾತಾಡಿದ್ರೆ DK ಶಿವಕುಮಾರ್ ಅವರು ನ್ಯಾಯಾಂಗನ ಪ್ರಶ್ನೆ ಮಾಡಿದ್ದಾರೆ. ಸಾಕಷ್ಟು ಕೋಟಿಗಟ್ಟಲೆ ಆರ್ಡರ್ ಆಗುವಂಥವು ಸಾಕಷ್ಟು ಬೆಂಗಳೂರು ಸುತ್ತಮುತ್ತಲ ಆಗ್ತವೆ. ನಿರ್ಧಾರ ಆಗಿದ್ದನ್ನು ಅದನ್ನು ಇನ್ನೂವರೆಗೆ ಹೆಚ್ಚು ಮಾಡಬೇಕು ಅಥವಾ ಅದ್ರ ಬಗ್ಗೆ ಕಾನೂನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಆದ್ರೆ ತಮ್ಮದು DA ತೊಗೋಬೇಕಾದ್ರೆ, ಟ್ರಾವೆಲಿಂಗ್ ಅಲೌನ್ಸ್ ತೊಗೋಬೇಕಾತಂದ್ರೆ, ತಮ್ಮ ಪೆನ್ಷನ್ ತೊಗೋಬೇಕಾತಂದ್ರೆ ಈ ಮಾರುಕಟ್ಟೆ ಬೆಲೆ ಆಧಾರದ ಮೇಲೆ ಪ್ರತಿ ಸಲ ಸದನ ಒಳಗೆ ಇಟ್ಟು ಅದನ್ನು ಅದ್ರ ಬಗ್ಗೆ ಪಾಸ್ ಮಾಡ್ಕೋತಾರೆ. ಅವರು ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೋತಾರೆ. ಅಂದರೆ ಸರ್ಕಾರದ ದುಡ್ಡು ಅಂದ್ರೆ ಪ್ರತಿ ಸಾರ್ವಜನಿಕರಿಗೆ ಅದರ ಸರಿಯಾಗಿ ವಿನಿಯೋಗ ಆಗಬೇಕು. ಈ ವಕೀಲರ ಬಗ್ಗೆ ಹಗುರವಾಗಿ ಮಾತಾಡೋದು ಸದನದಲ್ಲಿ ಇದು ಅವರ ಘನತೆಗೆ ಯೋಗ್ಯ ಅನಿಸುವುದಿಲ್ಲ. ಯಾಕಂತಂದ್ರೆ ವಕೀಲರು ಸಹ ಅವರ ವೃತ್ತಿ ಇದು ವ್ಯಾಪಾರಿ ವೃತ್ತಿ ಅಲ್ಲ, ಸಾರ್ವಜನಿಕ ಸೇವೆಗೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ. ಅದಕ್ಕೆ ಈ ವಕೀಲರ ಬಗ್ಗೆ ಹಗುರವಾಗಿ ಮಾತಾಡದಂಥ ಈ ಇಬ್ಬರು ರಾಜಕಾರಣಿಗಳನ್ನು ನಾವು ಖಂಡಿಸ್ತೀವಿ. ಆಮೇಲೆ ಸಭಾಧ್ಯಕ್ಷರು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟನ್ನು ಕೊಡಬೇಕು ಅಂತೇಳಿ ಹೇಳ್ತೀನಿ. ಯಾಕಂದ್ರೆ ಈ ರೀತಿಯಾಗಿ ಹಗುರವಾಗಿ ಮಾತಾಡೋದು ಒಂದು ವಕೀಲ ಸಮುದಾಯ, ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಕೀಲರ ಪಾತ್ರ ಬಹಳ ಮಹತ್ವದ. ಯಾಕಂತಂದ್ರೆ ಈ ಕೇಸು ವಿಲೇವಾರಿ ಆಗುವಲ್ಲು ಅನ್ನೋದನ್ನು ಆರೋಪ ಮಾಡ್ತಾರೆ. ಯಾಕಂದರೆ ವಕೀಲರ ಸಮಸ್ಯೆಗಳೇನದಾವ, ವಕೀಲರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂವರೆಗೆ ಈಗ ಯಾವುದೇ ಒಂದು ಅಪಘಾತದಲ್ಲಿ ಮರಣ ಹೊಂದಿದ್ರೆ 1,00,000 2 ಲಕ್ಷ ರೂಪಾಯಿ ಕೊಡ್ತಾರೆ. ಆದರೆ ವಕೀಲರ ಮರಣ ಹೊಂದಿದ್ರೆ ಅವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ಯಾವುದೇ ಚಿಂತನೆ ಇಲ್ಲ ಇಲ್ಲಿವರೆಗೆ.